ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ ದೇವರ ಮಕ್ಕಳೇ? ಈ ದಿನ ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ಯಾರ್ಯಾರು ಯೂಟ್ಯೂಬ್ ಓಪನ್ ಮಾಡಿ ಈ ಚಾನಲನ್ನು ನೋಡ್ತಾ ಇದ್ದೀರೋ, ದೇವರು ನಿಮ್ಮನ್ನು ಆಶೀರ್ವದಿಸಲಿ, ದೇವರ ನಾಮ ಮಹಿಮೆ ಹೊಂದಲಿ. ಈ ಬನ್ನಿರಿ, ದೇವರ ನಾಮವನ್ನು ಘನಪಡಿಸುತ್ತಾ ನಾವು ವಾಕ್ಯದ ಕಡೆಗೆ ಹೋಗೋಣ. ಕಾರಣ, ದೇವರು ನಮ್ಮನ್ನು ತಿಂಗಳೆಲ್ಲ ವಾರವೆಲ್ಲ ನಡೆಸಿಕೊಟ್ಟಿದ್ದಾರಲ್ವ, ನಮಗೆ ಆರೋಗ್ಯ ಆಯಸ್ಸು ಬಲವನ್ನು ಕೊಟ್ಟಿದ್ದಾರಲ್ವ. ಬನ್ನಿರಿ, ನಾವು ವಾಕ್ಯದ ಕಡೆಗೆ ಹೋಗುವುದಕ್ಕಿಂತ ಮುಂಚೆ ಆತನ ನಾಮ ಮಹಿಮೆ ಪಡಿಸೋಣ. ಬನ್ನಿರಿ ದೇವರ ಮಕ್ಕಳೇ, ಎಲ್ಲರೂ ಭಯಭಕ್ತಿಯಿಂದ ಆತ್ಮದಲ್ಲಿ ಆತನನ್ನು ಆರಾಧನೆ ಮಾಡುವುದಕ್ಕೆ ಸಮರ್ಪಿಸಿರಿ. ನಿಮ್ಮನ್ನೇ ನೀವು ಸಮರ್ಪಿಸಿರಿ. ಯಾರು ಹೇಳ್ತಾ ಇದ್ದಾರೆ, ಯಾರು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದಲ್ಲ ಮುಖ್ಯ. ಕರ್ತನನ್ನು ಯಾವ ರೀತಿಯಲ್ಲಿ ನಾವು ಸೇವಿಸಿಕೊಂಡು ಆತನ ವಾಕ್ಯವನ್ನು ಯಾವ ರೀತಿಯಲ್ಲಿ ನಾವು ಘನಪಡಿಸ್ತೀವಿ, ಯಾವ ರೀತಿಯಲ್ಲಿ ನಾವು ಭುಜಿಸ್ತೀವಿ ಅನ್ನುವುದೇ ಮುಖ್ಯ. ಕರ್ತನ ನಾಮ ಮಹಿಮೆ ಪಡಿಸೋಣ. ಬನ್ನಿ ದೇವರ ಮಕ್ಕಳೇ, ಬನ್ನಿರಿ. ಸ್ತೋತ್ರ ಸ್ವಾಮಿ ದೇವನೇ, ಸ್ತೋತ್ರ ಸ್ತೋತ್ರ ರೀ ಬಲ ಶಕರ ನಮನ ರೀ ಗಲ ಬಲ ಹೋ ರೀ ಬಾಬಾ ಬಾಬಾ ಬಾ ಶಬರ ಬರ 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 ದೇವನೇ, ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ದೇವನಿಗೆ ಮಹಿಮೆ ಉಂಟಾಗಲಿ. ಏಸಪ್ಪಾ, ನಿನ್ನ ನಾಮ ಮಹಿಮೆ ಹೊಂದಲಿ. ಕರ್ತಾವೆ, ಸ್ತೋತ್ರಂ 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಮೈ ಜೀಸಸ್, my Savior, Lord, there is none like you. All of my days I want to praise the wonders of your mighty love. My comfort, my shelter, tower of refuge and strength. Let every breath, all that I am, never cease to worship you. Shout to the Lord, all the earth, let us sing. Power and majesty, praise to the King. Mountain bow down, the seas and roar, and the sound of your name. Jesus, we love you, we serve you, Lord. We worship you, we adore you, we glorify you, Jesus. Jesus, we need your presence, we bow your presence, Lord. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಸ್ತೋತ್ರ ಸ್ವಾಮಿ. ಈ ದಿನದ ಸೇವೆಗಾಗಿ ಸ್ತೋತ್ರ ಅಪ್ಪ. ದೇವನೇ, ನಿನ್ನ ಮಕ್ಕಳ ಮುಂದೆ ಈ ಸೇವೆ ಮಾಡುವುದಕ್ಕೆ, ನಿನ್ನ ನಾಮ ಮಹಿಮೆ ಪಡಿಸುವುದಕ್ಕೆ ತೆಗೆದುಕೊಂಡಂಥ ವಾಕ್ಯ ಅಗ್ನಿಯುಳ್ಳ ಇಬ್ಬಾಯಿ ಕತ್ತಿಯಾಗಿ ಮಾರ್ಪಡಲಿ, ನಮಗೆ ಮನ್ನವಾಗಿ ಮಾರ್ಪಡಲಿ. ಏಸಪ್ಪ, ಏನೇನು ಬಿಟ್ಟು ಹೋಗಬೇಕು, ಏನೇನು ಅದ್ಭುತಗಳು ನಡೆಯಬೇಕು, ವಾಕ್ಯದ ಪ್ರಕಾರವಾಗಿ ನಡೆಸಿಕೊಡು ದೇವನೇ. ಯೇಸುವೇ, ನಿನ್ನ ಶಾಂತಿ ಸಮಾಧಾನ ಹೊಂದಿಕೊಳ್ಳಲು ಕೃಪೆ ಕೊಡು ದೇವನೇ. ಕುಟುಂಬವಾಗಿ ಎಲ್ಲ ಮಹಿಮೆ ನಿಗೊಬ್ಬನಿಗೆ ಸಲ್ಲಲಿ, ಜೀವವುಳ್ಳ ತಂದೆಯೇ, ಆಮೇನ್. ಬನ್ನಿರಿ, ಓದಿಕೊಳ್ಳೋಣ. ಈ ದಿನದ ಪೀಠಿಗೆ ಏನಂದರೆ, ಕೀರ್ತನೆ 119 1-8 ಮತ್ತು 19:7-11 ಇದರ ಪೀಠಿಗೆ ದಾವೀದನು ಕೀರ್ತಿಸಿದ ವಾಕ್ಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಪೀಠಿಗೆ ಏನಂತ ಹೇಳಿದ್ರೆ, ದೇವರು ಸೃಷ್ಟಿ ಮಾಡಿದೆಲ್ಲವೂ ದಾವೀದನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು, ರಚಿಸ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಮೊದಲಾಗಿ 119ನೇ ಕೀರ್ತನೆ 1-8 ಓದಿಕೊಳ್ಳೋಣ. ಭಯಭಕ್ತಿಯಿಂದ ನಾವು ಓದಿಕೊಳ್ಳೋಣ. ಧರ್ಮಶಾಸ್ತ್ರ ಪುಸ್ತಕ, ಸತ್ಯವೇದ ಪುಸ್ತಕ ನೀವಿದ್ದರೆ, ನಿಮ್ಮಲ್ಲಿ ಇದ್ದರೆ ತೆಗೆದುಕೊಳ್ಳಿರಿ. ಭಯಭಕ್ತಿಯಿಂದ ತೆಗೆದುಕೊಳ್ಳಿರಿ. ಅರ್ಥ ಆಯ್ತಾ? ಯಾರ್ಯಾರು ಅನ್ಯ ಜನಗಳಿದ್ದಾರೋ ಶ್ರದ್ಧೆಯಿಂದ ಕೇಳಿರಿ, ನಿಮಗೂ ಬಿಡುಗಡೆ ಉಂಟು.
ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಸತ್ಯವೇದ ವಾಕ್ಯಗಳನ್ನು ದಿನ ಓದುತ್ತಾ ಧ್ಯಾನ ಮಾಡುತ್ತಾ ಇರುವವರೆಲ್ಲರೂ ಭಾಗ್ಯವಂತರು, ಧನ್ಯವಂತರು ಅಂತ ಇಲ್ಲಿ ಕೀರ್ತನೆ ಭಾಗ ಇಬ್ರಿಯ ಅಕ್ಷರದಲ್ಲಿ ಬರೆದಿರುವಂಥ ದೇವರ ವಾಕ್ಯ ನಮಗೆ ಮಾತಾಡ್ತಾ ಇದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ, ಅನ್ಯಾಯ ಮಾಡುವುದೇ ಇಲ್ಲ. ಯಾಕಂದರೆ ದೇವರ ವಾಕ್ಯ ನಮಗೆ ಚೆನ್ನಾಗಿ ಗೊತ್ತಿದೆ, ನಾವು ಅನ್ಯಾಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ನೇಮಗಳನ್ನು ಜಾಗರೂಕತೆಯಿಂದ ಕೈಗೊಂಡು ನಡೆಸಬೇಕೆಂದು ನೀನೇ ಆಜ್ಞಾಪಿಸಿದೆ. ಯಾಕಂದರೆ ನೀನು ಕೊಟ್ಟಿರುವ ಕಟ್ಟಳೆಗಳ ಪ್ರಕಾರವಾಗಿ ನಡೆಯಬೇಕೆಂದು ನೀನೇ ಕೊಟ್ಟಿದೆಯಲ್ಲ ದೇವರೇ. ಹಾಗಿರುವಾಗ ನಾವು ಓದಿಕೊಂಡಿದ್ದೇವೆ, ನಾವು ನಡೀತಾ ಇದ್ದೀವಿ ಭಯಭಕ್ತಿಯಿಂದ. ಭಯ ಇಲ್ಲದಿದ್ದರೆ ನಡೆಯುವುದಕ್ಕೆ ಸಾಧ್ಯವಿಲ್ಲ. ದೇವರ ಭಯ, ದುಷ್ಟನ ಭಯ ಅಲ್ಲ ದೇವರ ಮಕ್ಕಳೇ. ನಿನ್ನ ನಿಬಂಧನೆಗಳನ್ನು ಹೀಗೆ ನಿನ್ನ ಆಜ್ಞೆಗಳಲ್ಲಿ 119:6 ಹೀಗೆ ನಿನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸುವನಾದರೆ ಆಶಾಭಂಗ ಪಡೋದೇ ಇಲ್ಲ. ನಾನು ನಿನ್ನ ಎಲ್ಲ ಆಜ್ಞೆಗಳು ಕಟ್ಟಳೆಗಳು ನಾನು ಪಾಲಿಸಿದ್ರೆ ನಾನು ಯಾಕೆ ನಾಚಿಕೆಗೊಳ್ಬೇಕು? ಅರ್ಥ ಆಯ್ತಾ? ನಾನು ಆಶಾಭಂಗ ಪಡೋದಿಲ್ಲ, ನಾನು ಲಜ್ಜೆಗಿಟ್ಟು ಹೋಗೋದಿಲ್ಲ. ಅದೇ ವಾಕ್ಯ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾನು ನಿನ್ನ ನೀತಿ ವಿಧಿಗಳನ್ನು ಕಲಿತಾಗೆಲ್ಲ ನಿನ್ನನ್ನು ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುವೆನು. ನೋಡಿ, ನಿನ್ನ ನೀತಿ, ಈ ಪುಸ್ತಕದಲ್ಲಿರುವ ಸತ್ಯವೇದ ವಾಕ್ಯಗಳಲ್ಲಿರುವ ನೀತಿಗಳನ್ನು ನಾವು ಕಲಿತಾ ಹೋಗ್ತಾ ಇದ್ರೆ ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ನಿನ್ನನ್ನು ಮಹಿಮೆ ಪಡಿಸ್ತೀವಿ ಅಂತ ವಾಕ್ಯ ಮಾತಾಡ್ತಾ ಇದೆ. ನಿನ್ನ ನಿಬಂಧನೆಗಳನ್ನು ಅನುಸರಿಸುವ ನನ್ನನ್ನು ಸಂಪೂರ್ಣವಾಗಿ ನೀನು ಕೈ ಬಿಡಬೇಡ ದೇವರೇ. ಹೇಗೆ ಕೈ ಬಿಡಲು ಸಾಧ್ಯ? ದೇವರು ಸದಾ ನಮ್ಮೊಟ್ಟಿಗೆ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ಕೀರ್ತನೆ 19:7-11 ಓದಿಕೊಳ್ಳೋಣವೇ? ಬನ್ನಿ ಓದಿಕೊಳ್ಳೋಣ. ಭಯಭಕ್ತಿಯಿಂದ ಓದಿಕೊಳ್ಳಬೇಕು ದೇವರ ಮಕ್ಕಳೇ. ಏಕೆಂದರೆ ಈ ವಾಕ್ಯ ನಮಗೆ ಬಿಡುಗಡೆ ಕೊಡುತ್ತದೆ, ಸಮಾಧಾನ ಕೊಡುತ್ತದೆ, ಮನ್ನ ಕೊಡುತ್ತದೆ, ಶಾಂತಿ ಸಮಾಧಾನ ಕೊಡುತ್ತದೆ. ಕಾರಣ ಈ ವಾಕ್ಯ ಯೇಸುಸ್ವಾಮಿಯಾಗಿದೆ. ಯೇಸುಸ್ವಾಮಿಯ ಬಾಯಲ್ಲಿ ನಾಲಿಗೆಯಲ್ಲಿ ಹೊರಡುವಂಥ ಇಬ್ಬಾಗಿ ಕತ್ತಿಯಾಗಿದೆ ಇದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ 19:7-11 ಓದುವುದಕ್ಕಿಂತ ಮುಂಚೆ 7-8 ಓದೋಣ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ. ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳಗೊಳಿಸುತ್ತದೆ. ನೋಡಿ, ಈ ವಾಕ್ಯ ನಮ್ಮ ಕಣ್ಣುಗಳು ಪ್ರಕಾಶಿಸುತ್ತದೆ, ಕತ್ತಲೆಗಳಿಂದ ಅಲ್ಲ. ಒಂದು ವೇಳೆ ಕತ್ತಲೆಗಳಿದ್ದರೆ ಈ ಸಮಯದಲ್ಲಿ ಈ ವಾಕ್ಯಗಳು ನಮ್ಮ ಕಣ್ಣುಗಳನ್ನು ಶುದ್ಧೀಕರಿಸಲ್ಪಡಲಿ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಯಾಕಂದರೆ ನಾವು ಕಣ್ಣುಗಳಲ್ಲಿ ಏನೇನೋ ನೋಡ್ತೀವಿ ಲೋಕದಲ್ಲಿರೋದು. ಹಾಗಿರುವಾಗ ಕತ್ತಲೆಗಳಿರಲು ಸಾಧ್ಯ. ಯೇಸುವೇ, ಈ ವಾಕ್ಯದ ಮೂಲಕವಾಗಿ ನಮ್ಮ ಕಣ್ಣುಗಳು ಶುದ್ಧೀಕರಿಸು, ನಮ್ಮ ಕಣ್ಣುಗಳ ಗುಡ್ಡೆಗಳನ್ನು ಶುದ್ಧೀಕರಿಸು ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ 9 ಓದಿಕೊಳ್ಳೋಣವೇ? ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳೇ, ಅವು ಕೇವಲ ನ್ಯಾಯವಾಗಿದೆ. ನೋಡಿ, ಯೆಹೋವನ ಭಯ ಪರಿಶುದ್ಧವಾದದ್ದು. ಭಯಭಕ್ತಿಯಿಂದ ನಾವು ವಾಕ್ಯವನ್ನು ನೋಡ್ತಾ ಇದ್ದರೆ ಕರ್ತನು, ನನ್ನ ಮಗಳು ಭಯಭಕ್ತಿಯಿಂದ ನನ್ನನ್ನು ನೋಡ್ತಾ ಇದ್ದಾಳೆ, ನನ್ನ ವಾಕ್ಯವನ್ನು ಓದ್ತಾ ಇದ್ದಾಳೆ, ಪರಲೋಕದಲ್ಲಿರುವ ದೇವನು ಸಂತೋಷ ಪಡುವವನಾಗಿದ್ದಾನೆ. ಅರ್ಥ ಆಯ್ತಾ? ಉಪದ್ರವಕ್ಕೆ ಭಯಪಡಬೇಡ ದೇವರ ಮಗಳೇ. ದೇವರು ನಮ್ಮೊಟ್ಟಿಗೆ ಇದ್ದಾನೆ. ಸೈತಾನ ನಮ್ಮನ್ನೇನು ಮಾಡಲು ಸಾಧ್ಯ ಇಲ್ಲ. ಅವನು ಆಲ್ರೆಡಿ ಲಜ್ಜೆಗೆಟ್ಟು ಓಡಿ ಹೋಗಿದ್ದಾನೆ. ಅರ್ಥ ಆಯ್ತಾ? ನಮ್ಮನ್ನು ಅಗ್ನಿಯಾಗಿ ದೇವರು ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ಹಾಗಾದರೆ ಯೆಹೋವನ ವಿಧಿಗಳು ಯಥಾರ್ಥವುಗಳೇ, ಅವು ಕೇವಲ ನ್ಯಾಯವಾಗಿವೆ. ಆತನ ವಿಧಿಗಳು ನ್ಯಾಯವಾಗಿದೆ. ಅರ್ಥ ಆಯ್ತಾ? ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅದು ಎಣಿಸಲಾಗದಷ್ಟು ಆ ವಾಕ್ಯಗಳು ದೇವರ ಮಕ್ಕಳೇ, ಎಣಿಸಲಾಗದಷ್ಟು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಉನ್ನತವಾದದ್ದು, ಅಪೇಕ್ಷಿಸತಕ್ಕವುಗಳಾಗಿವೆ. ಅರ್ಥ ಆಯ್ತಾ? ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಹಾಗಾದರೆ ವಾಕ್ಯಗಳನ್ನು ನಾವು ಓದುವಾಗ, ಏಸಪ್ಪ ವಾಕ್ಯ ಓದ್ತಾ ಇದ್ದೀನಿ, ವಾಕ್ಯ ಭುಜಿಸಬೇಕು ನಾನು. ಸಿಹಿ ಜೇನಿಗಿಂತಲೂ ತುಪ್ಪವಾಗಿರಲಿ ಏಸಪ್ಪ. ನನ್ನ ಬಾಯಲ್ಲಿ ಹೊರಡುವ ವಾಕ್ಯ ಜೇನು ತುಪ್ಪಕ್ಕಿಂತಲೂ
ಸಿಹಿಯಾಗಿರುತ್ತದೆ. ಅದೇ 119ನೇ ಕೀರ್ತನೆ 103ರಲ್ಲಿ ಹೇಳಿರುವ ಪ್ರಕಾರವಾಗಿ ದೇವರ ಮಕ್ಕಳೇ, ಅಲ್ಲಿನೂ ಹೇಳ್ತಾ ಇದ್ದಾರೆ, ನಿನ್ನ ವಾಕ್ಯ ನನ್ನ ನಾಲಿಗೆಗೆ ಜೇನುತುಪ್ಪ ಬಹು ಸಿಹಿಯಾಗಿದೆ ಎಂದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಿರುವಾಗ ಅದೇ 119, 105ರಲ್ಲಿ ಹೇಳ್ತಾ ಇರೋದು ದೇವರ ವಾಕ್ಯ, ನೀ ನಡೆದು ಹೋಗುವ ನಿನ್ನ ಪಾದಗಳಿಗೆ ದೀಪವಾಗಿಯೂ, ನೀ ನಡೆದು ಹೋಗುವ ಮಾರ್ಗವೆಲ್ಲ ಬೆಳಕಾಗಿಯೂ ನಿನ್ನ ವಾಕ್ಯ ಇರ್ತದೆ ಅಂತ, ನನ್ನ ವಾಕ್ಯ ಇರ್ತದೆ ಅಂತ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾದರೆ ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ನಮ್ಮ ಸ್ವಭಾವ ಹೇಗಿರಬೇಕು? ಅರ್ಥ ಆಯ್ತಾ ದೇವರ ಮಕ್ಕಳೇ? ನಮ್ಮನ್ನು ನಾವೇ ಒಪ್ಪಿಸಿಕೊಡೋಣ. ಈ ದಿನದ ವಾಕ್ಯ ನಮ್ಮನ್ನು ಶುದ್ಧೀಕರಿಸಿದೆ ಎಂದು ನಂಬಿರಿ, ಬಿಡುಗಡೆ ಆಗಿದೆ ಎಂದು ನಂಬಿರಿ, ಅದ್ಭುತಗಳನ್ನು ಹೊಂದಿಕೊಂಡಿದ್ದೀರಾ ಎಂದು ನಂಬಿರಿ, ಸ್ವಸ್ಥತೆ ಹೊಂದಿಕೊಂಡಿದ್ದೀರಾ ಎಂದು ನಂಬಿರಿ ದೇವರ ಮಕ್ಕಳೇ. ಆ ನಂಬಿಕೆಯೇ ನಿಮಗೆ ಬಿಡುಗಡೆ ಆಗೋದು. ನಂಬಿಕೆ ಇಲ್ಲದಿದ್ದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಕೊನೆಯದಾಗಿ ಆತನ ನಾಮ ಮಹಿಮೆ ಪಡಿಸ್ಬಿಟ್ಟು ನಾವು ಇಲ್ಲಿಗೆ ಮುಗಿಸೋಣ, ಸಂತೋಷದಿಂದ ಆಲಯಕ್ಕೆ ಹೋಗೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ. ಪಾಪದ ಮರಣದಲ್ಲಿ ಬಿದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಗೊತ್ತಿದ್ರೆ ಹೇಳ್ರಿ ನನ್ನ ಜೊತೆಯಲ್ಲಿ. ಪಾಪದ ಮರಣದಲ್ಲಿ ಬಿದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಕರ್ತನೇ ಅಪ್ಪ, ನಿನ್ನ ವಾಕ್ಯಗಳು ಈ ಸಂಗೀತ ಎಲ್ಲ ಆರಾಧನೆಯಾಗಿ ಮಾರ್ಪಟ್ಟು ಈ ದಿನ ಕೊಟ್ಟಂಥ ಸಂದೇಶ ಪ್ರತಿಯೊಬ್ಬರಿಗೆ ಆಶೀರ್ವಾದವಾಗಿರಲಿ. ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ನಿನ್ನ ಮಗಳ ಕುಟುಂಬಕ್ಕೂ, ನಿನಗೂ, ನನಗೂ, ನೋಡುವವರೆಲ್ಲರ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ. ನೀನು ಕೊಟ್ಟಿರುವ ಆಶೀರ್ವಾದದ ಪ್ರಕಾರವಾಗಿ ಆಲಯಕ್ಕೆ ಹೋಗುವುದಕ್ಕೆ ನಮ್ಮನ್ನು ಆಶೀರ್ವದಿಸಪ್ಪ. ನಮ್ಮ ಹೆಜ್ಜೆಗಳು ಕರೆಕ್ಟಾಗಿ ನಡೆದು ಹೋಗತಕ್ಕಾಗ ಆಶೀರ್ವದಿಸು. ನಾವು ಹೋಗುವ ವಾಹನಗಳನ್ನು, ಕುಟುಂಬವಾಗಿ ಹೋಗುವ ವಾಹನಗಳನ್ನು ಕಾದುಕೊಳ್ಳಪ್ಪ. ಯೇಸುವೇ ಸ್ತೋತ್ರ. ತಗ್ಗಿಸಿ ನನ್ನನ್ನು ಒಪ್ಪಿಸ್ಕೊಡ್ತಾ ಇದ್ದೀವಿ. ಆಶೀರ್ವದಿಸು, ಅನುಗ್ರಹಿಸು. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ದೇವರ ಮಕ್ಕಳೇ. ಕರ್ತನು ನಿಮ್ಮೆಲ್ಲರನ್ನು ನಿಮ್ಮನ್ನು ಆಶೀರ್ವದಿಸಲಿ. ನಂಬ್ತೀರಾ? ಹಲ್ಲೆಲೂಯಾ ಅಂತೇಳಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.